ನಿಮ್ ಮನೇಲೂ ಇದೇ ತರ ಕೆಲಸ ಹೇಳ್ತಾರ? ಡೇ 27 ಆಫ್ ಫಾರ್ಮಿಂಗ್ ಲಾಗ್. ಇವತ್ತು ಹಾಲಾಕಿ ಒಳಕ್ಕೆ ಎಂಟ್ರಿ ಕೊಟ್ಟೆ ಗುರು. ಈ ಸ್ಟೆಪ್ಲರ್ ನೋಡಿದಾಗ ನನ್ಗೆ ನೆನ್ಪಾಗಿದ್ದು ನನ್ ಸ್ಕೂಲ್ ಡೇಸ್. ಅಲ್ಲಿ ನಾನಂತೂ ಲೈಫ್ ಅಲ್ಲೇ ಸ್ಟೆಪ್ಲರ್ ನ ತಗೊಂಡೋಗಿದ್ದಿಲ್ಲ, ಬರೀ ಅವ್ರದ್ದು ಇವ್ರದ್ದು ಇಸ್ಕೊಂಡೆ ಯೂಸ್ ಮಾಡಿದ್ದೆ. ಅದಕ್ಕೆ ನಾನು ಟಾಪರ್ ಆಗಿದ್ದೆ. ಅಲ್ಲಿಂದ ಬಂದು ದನ್ಗಳಿಗೆ ಹುಲ್ಲಾಕಿದೆ. ಇವರಿಗೆ ಬೇರೆ ಎಲ್ಲೂ ಜಾಗ ಇಲ್ವೇನೋ ಅಲ್ಲ. ಅವು ಏನೋ ಕುಸ್ತಿ ಆಡ್ತಿದ್ವು, ಅದಕ್ಕೆ ಥರ್ಡ್ ಎಂಪೈರ್ ಅವ್ರ ಅವ್ವ ಆಗ್ಬೇಕು. ನೋಡಿದ್ರೆ ಅದು ಕೂಡ ಅದ್ರ ಜೊತೆ ಆಟ ಆಡ್ತಿದ್ವಿ. ಒಗ್ಗೋ ಮಾರಿ ಅವ್ನು ಏನ್ ಖುಷಿ ಆಕತ್ರಿ. ಅವನು ಆಕ್ಚುಲಿ ಅವ್ರ ಅಕ್ಕಗಿನ 2 ವರ್ಷ ಚಿಕ್ಕವನು, ಓಕೆನಾ? ಆದ್ರೂ ಅವ್ರ ಅಕ್ಕನ ಕೂರ್ಸಿ ದಪ್ತಿದ್ದಾನೆ. ಏನ್ ಪ್ರೀತಿ ಅವ್ರ ಅಕ್ಕನ ಮೇಲೆ. ಒಗ್ಗೋ ಮಾರೆ. ಅಂಬಾಗೆ ತಿಂಡಿ ಇಟ್ಟು ಆಕಳ ಇಟ್ಕೊಂಡ್ ಬಂದು ಕಟ್ಟಿ ಕೊಟ್ಟು ನಾಜಲ್ ಹಚ್ಚಿ ಓಜ್ ಮಾಡಿದೆ. ಇವತ್ತು ಆಕ್ಚುಲಿ ಒಂದು ಟ್ವಿಸ್ಟ್ ಇದೆ. ಏನಂದ್ರೆ ನಮ್ಮಮ್ಮ ದನ ತೊಳಿತಂತೆ, ನಾನು ಒಳಗೆ ಕ್ಲೀನ್ ಮಾಡ್ಬೇಕಂತೆ. ಅದಕ್ಕೆ ಡೀಲ್ ಓಕೆ ಅಂತ ಒಪ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಾನು ಟಬ್ ತಗೊಂಡು ನೀರ್ ಹಾಕೊಂಡು ಅದಕ್ಕೆ ಶಾಂಪು ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡೆ. ನಾನು ಮುಂದೆ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ನೀವು ಮಾಡಿದ್ರೆ ನಿಮ್ ಮನೆಯಲ್ಲಿ ಗ್ಲಾಸ್ ಮೆಟೀರಿಯಲ್ ಪಳ ಪಳ ಅಂತ ಹೊಳೆಯುತ್ತೆ. ಕಿಟಕಿ ಗೋಡೆ ಒರ್ಸ್ಕೊಂಡು ಚಿಮಿನಿ ಹತ್ರ ಬಂದೆ. ನಿಮ್ಗೆ ಆ ಐಡಿಯಾ ಹೇಳ್ತೀನಿ, ಓಕೆ? ನೀವು ಗ್ಲಾಸ್ ನ ಹಸಿ ಬಟ್ಟೆಯಲ್ಲಿ ಒರೆಸಿದ ಮೇಲೆ ಇಮಿಡಿಯೇಟ್ಲಿ ಒಣೆ ಬಟ್ಟೆಯಲ್ಲಿ ಒರೆಸಿ. ಯಾಕಂದ್ರೆ ಅದ್ರಲ್ಲಿ ನೀರನಿ ಇರುತ್ತಲ್ಲ, ಅದು ಹಂಗೆ ಬಿಟ್ರೆ ಕಲೆ ಆಗಿ ಉಳಿಯುತ್ತೆ. ಈ ಐಡಿಯಾ ಯಾರು ನಿಮ್ಗೆ ಹೇಳಿರಲ್ಲ ಅನ್ಸುತ್ತೆ. ಇದನ್ನ ಅರ್ಧಕ್ಕೆ ಬಿಟ್ಟು ದನ್ಗಳನ್ನ ಹೊಲಕ್ಕೆ ಹೊಡ್ಸ್ಕೊಡಕ್ಕೆ ಹೋದೆ. ನಮ್ಮ ಮನೆಯಲ್ಲಿ ನಾನು ಇನ್ನು ತುಂಬಾ ಚಿಕ್ಕವನು. ಅವಾಗ ನಮ್ಮ ಮನೆಯಲ್ಲಿ ನಮ್ಮ ಹತ್ರ ಒಳ್ಳೆ ದೊಡ್ಡ ಎತ್ತುಗಳಿದ್ವು. ನಾನು ಒಂದ್ಸರಿನೂ ನಮ್ ಗಾಡಿ ಮೇಲೆ ಹೋಗಿಲ್ಲ, ಅಂದ್ರೆ ನಮ್ ಎತ್ತುಗಳ ಜೊತೆ ಗಾಡಿಲಿ. ಇವಾಗ ಇವನ್ನ ನೋಡಿದ್ಮೇಲೆ ನೆನ್ಪಾಯ್ತು. ಅವಾಗ ನಮ್ಮ ಮನೆಯಲ್ಲಿ ತುಂಬಾ ದೊಡ್ಡ ಎತ್ತು ಇದ್ವು ಗುರು. ಅಲ್ಲಿ ನಮ್ಮ ಮಾವ ಬಾರ ಲೂಡ ಆಡೋಣ ಅಂತ ಕರೆದ್ರು. ಇನ್ನು ನಮ್ಮ ಅಪ್ಪಾಜಿ ಬೇರೆ ಬಂದಿದ್ದಿಲ್ಲ. ಇರ್ಲಿ ನಮ್ಮ ಮಾವನ್ ಜೊತೆ ಒಂದ್ ಆಟ ಆಡೇ ಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸದ್ಯ ನಾನ್ ಏನಾರ ಬೆಡ್ಡಿಂಗ್ ಏನಾರ ಕೇಳಿದ್ರೆ ಮಹಾಭಾರತನೇ ಆಗ್ತಿತ್ತೇನೋ. ಫೈನಲಿ ಅದ್ರಲ್ಲಿ ನಾನೇ ವಿನ್ ಆದೆ. ಸಂಜೆ ಆಯ್ತು, ಮತ್ತೆ ಹೊಲಕ್ಕೆ ಹೋದ್ವಿ ನಾನು ನಮ್ ಬ್ಲ್ಯಾಕಿ. ಹಂಗೆ 2 ವಿಡಿಯೋ ಮಾಡ್ಕೊಂಡು ಪೋಸ್ ಮಾಡಿ ಅಲ್ಲಿಂದ ಬಂದ್ವಿ. ಹಾಲ್ ಕರ್ಕೊಂಡು ಇನ್ನೇನ್ ಹಾಕ್ ಬರೋಕೆ ಅಂತ ಹೋದೆ. ಅಲ್ಲಿ ನನ್ಕಿನ ಇಬ್ರು ಮುಂದೆ ಇದ್ರು, ಓಕೆನಾ? ಅವರು ಹಾಕಿದ್ರು. ನನ್ ಸರ್ದಿ ಬಂತು. ಇನ್ನೇನ್ ನಾನ್ ಹಾಲ್ ಹಾಕ್ಬೇಕು. ನೋಡಿದ್ರೆ ಕ್ಯಾನ್ ಫುಲ್. ಮತ್ತೆ ಖಾಲಿ ಕ್ಯಾನ್ ತಗೊಂಬಂದಿಟ್ಟು ಹಾಲ್ ಹಾಕಿ ಅಲ್ಲಿಂದ ಬಂದೆ. ಸಿಗುವ ನಾಳೆ. ಬಾಯ್ ಬಾಯ್.